ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಏಬಸ್ ಕ್ಲೌಡ್ ಕಿಚನ್. ಎಲ್ಲ ಹೇಗಿದ್ದೀರಾ? ಹೋದ ವಿಡಿಯೋ ಆಲ್ಕವಾ ಮಾಡಿದ್ನಲ್ಲ, ಎಲ್ಲ ಮನೇಲಿ ಮಾಡ್ಕೊಂಡ್ರ? ಹೇಗಿತ್ತು? ಚೆನ್ನಾಗಿದೆಯಾ? ಈಗ ನಾನು ಇವತ್ತೊಂದು ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವತ್ತೊಂದು ವಿಡಿಯೋದಲ್ಲಿ ಸ್ವೀಟ್ ಮಾಡ್ತೀನಿ. ಯಾವ ಸ್ವೀಟ್ ಅಂದರೆ ಲಡ್ಡು, ಅಂದರೆ ಮೋತಿಚೂರ್ ಲಡ್ಡು ಅಲ್ಲ, ಇದೊಂಥರ ಸ್ಪೆಷಲ್ ಲಡ್ಡು. ಕಂಡೆನ್ಸ್ಡ್ ಮಿಲ್ಕ್ ಬೇಡ, ಶುಗರ್ ಬೇಡ, ಬರೀ ಎರಡೇ ಸಾಮಗ್ರಿಗಳು ಸಾಕು. ಯಾವುದ್ಯಾವುದು ಅಂದರೆ ಮಿಲ್ಕ್ ಪೌಡರು ಮತ್ತು ಇದು ಹಾಟ್ ವಾಟರ್. ಆ ಎರಡರಿಂದ ನಾನು ನಿಮಗೆ ಇವತ್ತು ಒಂದು ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ, ಸ್ಪೆಷಲ್ ಲಡ್ಡು. ಅದಕ್ಕೆ ನೀವು ಯಾವ ಥರ ಲಡ್ಡು ನೇಮ್ ಇಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗ ಶುರು ಮಾಡಲಾ? ಮಿಕ್ಸಿ ಜಾರಿಗೆ 1.5 ಕಪ್ಪು ಈಗ ಮಿಲ್ಕ್ ಪೌಡ್ರ್ ಹಾಕ್ತಾ ಇದ್ದೀನಿ. ಒಂದೂವರೆ ಕಪ್ಪು ಹಾಟ್ ವಾಟ್ರು, ಬಿಸಿ ನೀರು. ಈಗ ಇದನ್ನು ರುಬ್ಬೋಣ. ಈಗ ರುಬ್ಬಿರೋದನ್ನ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಆನ್ ಮಾಡಬೇಕು. ಈಗ ಇದು ಸ್ವಲ್ಪ ಹಾರ್ಡ್ನೆಸ್ ಬರೋವರೆಗೂ ಅಲ್ಲಾಡಿಸ್ಬೇಕು. ಫ್ರೆಂಡ್ಸ್, 1.5 ಕಪ್ಪು ಮತ್ತು 1.5 ಕಪ್ಪು ಪೌಡ್ರು, 1.5 ಕಪ್ಪು ನೀರು ಹಾಕಿ ಫುಲ್ಲು ಲೋ ಫ್ಲೇಮಲ್ಲೇ ಅಲ್ಲಾಡಿಸಿ ಇವೆಲ್ಲ ಮಾಡಿದ್ದಕ್ಕೆ ಇಷ್ಟು ಸಿಕ್ಕಿದೆ. ಈಗ ಇದನ್ನು ಆರಕ್ಕೆ ಬಿಡಬೇಕು, ಅಂದರೆ ತುಂಬ ಗಟ್ಟಿಯಾಗಿ ಇದು ಆರಕ್ಕೆ ಬಿಡಬೇಕು ಲಡ್ಡು ಮಾಡೋದಕ್ಕೆ. ಈಗ ಇದನ್ನು ಕವರ್ ಮಾಡಿ ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ ಕೂಲಪ್ ಆಗೋಕ್ಕೆ. ಫೈನಲಿ ತಣ್ಣಕ್ಕಾಗಿದೆ. ಈಗ ಇದನ್ನು ಲಡ್ಡು ಮಾಡೋಣ. 1 ಸ್ಪೂನಷ್ಟು ತಗೊಂಡಿದ್ದೀನಿ. ನೀವು ಲಾರ್ಜ್ ಕ್ವಾಂಟಿಟಿ ಬೇಕು ಅಂದರೆ ಲಾರ್ಜ್ ಕ್ವಾಂಟಿಟಿಲಿ ಮಾಡಿ, ಇಲ್ಲ ತುಂಬ ಮೀಡಿಯಮ್ ಸೈಜಲ್ಲಿ ಬೇಕು ಅಂದರೆ ಮೀಡಿಯಮ್ ಸೈಜು, ಇಲ್ಲ ಸ್ಮಾಲ್ ಸೈಜಲ್ಲಿ ಬೇಕು ಅಂದರೆ ಸ್ಮಾಲ್ ಸೈಜ್. ಇಲ್ಲಿ ಲಡ್ಡು ಮಾಡಿರೋದನ್ನ ಡಿಪ್ ಮಾಡ್ತಾಯಿದ್ದೀನಿ ಇದಕ್ಕೆ. ಇದು ಯಾವುದು ಅಂದರೆ ಮಿಲ್ಕ್ ಪೌಡ್ರು, ಶುಗರ್ ಪೌಡ್ರ್ ಅಲ್ಲ, ಮಿಲ್ಕ್ ಪೌಡರ್ಗೆ ಡಿಪ್ ಮಾಡಿದ್ದೀನಿ. ಹಾಂ, ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಫೈನಲಿ ರೆಡಿ ಆಯಿತು. ಸ್ವಲ್ಪ ಮಿಲ್ಕ್ ಪೌಡ್ರ್ ಹಾಕ್ತೆ ಅಷ್ಟೇ. ಫ್ರೆಂಡ್ಸ್, ಈಗ ಇದನ್ನು ಟೇಸ್ಟ್ ನೋಡಿ ಹೇಳ ಹೇಗಿದೆ ಅಂತ. ಫ್ರೆಂಡ್ಸ್, ಈಗ ಟೇಸ್ಟ್ ನೋಡ್ತಾ ಇದ್ದೀನಿ. ಸೂಪರ್ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ನಿಮ್ಮ ತಲೆಯಲ್ಲಿ ಇನ್ನೊಂದು ವಿಚಾರ ಓಡ್ತಿರ್ಬೋದು, ಇದೇ ಇವನು ಒಳ್ಳೆ ಧಾರವಾಡ ಪೇಡ ಥರನೇ ಮಾಡಿದ್ದಾನೆ ಅನ್ಕೋಬೇಡಿ. ಅದಕ್ಕೆ ಬೂರ ಸಕ್ಕರೆ ಮತ್ತು ಇದೆಲ್ಲ ಗೀ ಎಲ್ಲ ಬೇಕಿತ್ತು. ಇದಕ್ಕೇನು ಬೇಡ. ಮಾಡೋ ಪ್ರೊಸೀಜರ್ ಸೇಮು, ಬಟ್ ಆದರೆ ಅದರಲ್ಲಿ ಗೀ ಮತ್ತು ಇದೆಲ್ಲ ಹಾಕ್ತೀವಿ, ಬೂರ ಸಕ್ಕರೆ. ಇದರಲ್ಲಿ ನಾನು ಏನೂ ಹಾಕಿಲ್ಲ, ಬರೀ ಮಿಲ್ಕಿನ ಪುಡಿ ಮತ್ತು ಬಿಸಿನೀರು ಹಾಕಿ ಮಾಡಿರೋದು. ಓಕೆನಾ ಫ್ರೆಂಡ್ಸ್? ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬಂತು. ಇದನ್ನು ನೀವು ತಿಂದು ನನಗೆ ರುಚಿ ಹೆಂಗಿತ್ತು ಅಂತ ಹೇಳ್ತಾ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋಣ ಅಂತ ಮರಿಬೇಡಿ. ಮುಂದೆ ಇನ್ನೂ ಚೆನ್ನಾಗಿರೋ ಸ್ವೀಟ್ಸ್ ಜೊತೆ ಬರ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.